ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಡಾಕ್ಟ್ರ್ ಏನಂದು ತಿಂದು ತಿಂದು ಹೊಟ್ಟೆ ಕೆಟ್ಟಿದೆ ಅಂದ್ರ ಮದ್ವೆ ಮನೆ ಊಟದಲ್ಲಿ ಏರುಪೇರು ಆಗಿದೆಯಂತೆ. ಬೇರೆಲ್ಲಮ್ಮ ಎಲ್ಲ ಏರೆ. ಎಷ್ಟೊಂದ್ ಮದ್ವೆಗಳಿತ್ತು, ಅಲ್ಲಿ ಯಾರಾದ್ರೂ ಹುಡುಗಿರ್ ಸಿಗ್ತಾರ ಅನ್ನೋ ಆಸೆಗೆ ನನ್ನ ತಮ್ಮನ್ ಕರ್ಕೊಂಡು ಹೋದೆ. ಏನ್ ತಪ್ಪು? ಡಾಕ್ಟ್ರ್ ಏನ್ ಹೇಳಿದಾರೆ? ಇದೇ ತರ ಮದ್ವೆ ಮನೆಗಳಿಗೆ ಹೋಗಿ ಹುಡುಗಿರ್ನ ನೋಡ್ತಾ ಇದ್ರೆ ಕಷ್ಟ ಆಗತ್ತೆ ಅಂದ್ರು. ಇದು ಹೀಗೆ ಮುಂದುವರೆದ್ರೆ ಪಡವಲ್ಕಾಯಿ ಹುಚ್ಚಿಡಿಯೋದು ಗ್ಯಾರಂಟಿ. ಅದಕ್ಕೆ ಕಾರಣ ವೇದ ಆಗ್ತಾಳೆ. ವೇದನ ಯಾವ್ದೇ ಕಾರಣಕ್ಕೂ ಪಡವಲ್ಕಾಯಿ ಕೊಡಲ್ಲ ಕಣ. ನಾನ್ ನಿಜವಾದ ಪಾರ್ವತಿನೇ ಆಗಿದ್ರೆ, ಪತಿ ಪರಮೇಶ್ವರ ನಿಜವಾಗ್ಲೂ ನನ್ನ ಪತಿನೇ ಆಗಿದ್ರೆ, ಆಕಾಶದಲ್ಲಿ ಸೂರ್ಯ ಚಂದ್ರ ಇರೋದೇ ನಿಜ ಆಗಿದ್ರೆ, ಭೂಮಿ ಮೇಲೆ ಬದುಕಿರೋದೇ ನಿಜ ಆಗಿದ್ರೆ, 1 ತಿಂಗಳೊಳಗೆ ಶ್ರೀಮಂತ ಹುಡುಗಿ ವೇದಂಗಿಂತ ಚೆನ್ನಾಗಿರೋ ಹುಡುಗಿನ ತಗೊಂಬಂದು ನಮ್ ಸುಬ್ಬಗ್ ಮದ್ವೆ ಮಾಡಿಸ್ತೀನಿ. ಮೇಡಮ್ನವ್ರೆ ತಗೊಳಮ್ಮ, ಇದರಲ್ಲಿ 2 ಲಕ್ಷ ಇದೆ, ಹುಷಾರಾಗಿ ತಿಡು. ಮುಂದಿನ ವಾರ ನಾನು ಅದನ್ನ ಆನಂದ್ ರಾಜ್ ಅವ್ರು ಕೊಡ್ಬೇಕು. ಸುಬ್ಬು, ನಿನ್ನ ಮಾಮ ನನ್ನ ಕೈಗೆ 2 ಲಕ್ಷ ರೂಪಾಯಿ ಕೊಟ್ಟು ಹೋಗಿದ್ದಾರೆ. ಈ 2 ಲಕ್ಷ ರೂಪಾಯಿಲಿ ನಿನ್ನ ಅದೃಷ್ಟ ಬದಲಾಯಿಸ್ತೀನಿ ಕಣ. ಬನ್ನಿ ಗುಂಡಣ್ಣ ಅವರೇ. ಯಾಕೆ ಗಾಬರಿ ಆಗಿದ್ದೀರಾ? ಆಂಟಿ, ಏನಿದು ಮೈ ಮೇಲೆ ಇಷ್ಟೊಂದು ಒಡವೆಗಳು? ಭಾರ ಆಗ್ತಿಲ್ವಾ? ಅದೃಷ್ಟ ಅನ್ನೋದಿದ್ರೆ ಜಾಡ್ಸ್ಕೊಂಡ್ ಬರತ್ತಂತೆ. ನಮ್ ಸುಬ್ಬು ಸ್ಟಾರ್ ಚೆನ್ನಾಗಿದೆ. ಮೇಡಮ್ ಎಂತ ಸ್ಟಾರು? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ. ಸುಬ್ಬು ಹೆಸರಲ್ಲಿ 1000 ರೂಪಾಯಿ ಲಕ್ಕಿ ಡಿಪ್ ಹಾಕಿದೆ. ಅದ್ರಲ್ಲಿ ಅವನಿಗೆ ಮೊದಲನೇ ಬಹುಮಾನ ಬಂದಿದೆ. ಎಷ್ಟು? 50 ಲಕ್ಷ. How was you ಅಲ್ಲ ಕಣೋ, how are you? ಯಾವ ಭಾಷೆ? ಇದನ್ನ ಇಂಗ್ಲಿಷ್ ಅಂತಾರೆ. ಯಾರೋ ಫಾರಿನ್ ಕಂಪ್ನಿ ಅವ್ರು ಫೋನ್ ಮಾಡ್ಬಿಟ್ಟು, ಈ ಹುಡುಗಂಗೆ ತುಂಬಾ ಲಕ್ ಇದೆ, ಇವ್ನಿಗೆ ಅಲ್ಲೇ ಕೆಲಸ ಕೊಡ್ತೀವಿ, ಸದ್ಯಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ಇವ್ನು ಹೋಗಲ್ಲ ಅಂತಿದ್ದಾನೆ. ಮೇಡಮ್ನವ್ರೆ 5 ಲಕ್ಷ ರೂಪಾಯಿ ಸಂಬಳನಾ? ನನ್ ಪತಿ ಪರಮೇಶ್ವರ ಶೂಟಿಂಗ್ ಇಂದ ಇನ್ನೂ ಬಂದಿಲ್ಲ, ಅವ್ರು ಬಂದ್ಮೇಲೆ ಇತ್ಯರ್ಥ ಮಾಡ್ತೀವಿ. ಬಾರೋ. ಆನೆ ಸೊಂಟಕ್ಕೂ ಟಾಪ್ ಸಿಗತ್ತೇನಾ? ಸುಬ್ಬು ಹೆಸರಲ್ಲಿ 1000 ರೂಪಾಯಿ ಲಕ್ಕಿ ಟಿಪ್ ಹಾಕಿದೆ. 50 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ, ಜೊತೆಗೆ 1 ಫ್ಲಾಟ್. ಈ ತಿಂಗಳಲ್ಲೇ ಸುಬ್ಬು ಮದ್ವೆ ಆಗತ್ತೆ. ಯಾರ ಜೊತೆ? ಹುಡುಗಿ ಜೊತೆ. ಅದು ನನ್ಗೆ ಗೊತ್ತಮ್ಮ. ಹುಡುಗಿ ಯಾರು? ನನ್ ಫ್ರೆಂಡ್ ರೂಬಿ ಅನ್ನೋ ಹುಡುಗಿನ ಕಳಿಸ್ತಾ ಇದ್ದಾಳೆ. ಅವಳ ಜೊತೆ ಮದ್ವೆ ಆದ್ರೆ ನಮ್ ಸುಬ್ಬು ಅಮೆರಿಕಲ್ಲಿ ಹೋಗಿ ಸೆಟ್ಲ್ ಆಗ್ತಾನೆ. ಹಲೋ ಆಂಟಿ, ಇವಳೇ ರೂಬಿ. 2 ರುಬ್ಬೂನ್ಗಳೇ. ಕಮ್ ರೂಬಿ, ಎಲ್ಲಿ ನಮ್ ಸುಬ್ಬು? ನಾನೇ ಸುಬ್ಬು ಸುಬ್ರಹ್ಮಣ್ಯ, ಪಾರ್ವತಿ ಕಸಿನ್ ಬ್ರದರ್. ಸಿಟಿವ್ ವಾಟ್ ನೇಮ್ ಯು? ರೂಬಿ. ನೀವಂತೂ ನಂಗೆ ತುಂಬಾ ಇಷ್ಟ ಆಗಿದ್ದೀರಾ. ಸ್ಮಾಲ್ ಈಸ್ ಆಲ್ವೇಸ್ ಗುಡ್, ಯು ನೋ. ಗುಡ್ಡಮ್ಮ. ನೀನೇನ್ ಹೇಳ್ತೀಯಾ? ಸ್ವಲ್ಪ ಥಿಂಕ್ ಮಾಡಿ ಹೇಳ್ಬೇಕು. ಥಿಂಕ್ ಮಾಡಕ್ ಏನಪ್ಪ ಇದೆ ಅದ್ರಲ್ಲಿ? ಎಲ್ಲ ಹುಡುಗಿರು ಒಂದೇ, ಎಲ್ಲ ಒಂದೇ ತೋಟದ ಮಾವಿನ ಹಣ್ಣು. ಕೆಲವೊಂದು ಸಿಹಿ ಇರ್ತಾವ, ಹುಳಿ ಇರ್ತಾವ, ಕೊಳತಿರ್ತಾವ. ನೀವು ಹೊರಡ್ಬೋದು, ನಾನು ಫೋನ್ ಮಾಡಿ ತಿಳಿಸ್ತೀನಿ. ಸುಬ್ಬು ಡಾರ್ಲಿಂಗ್, ಬಾರಮ್ಮ ಬಾ. ಏನು ಎಂಗೇಜ್ಮೆಂಟ್ ತಂದೆ ಬಿಟ್ಯಾ? ನೋಡಿ. ತುಂಬಾ ಚೆನ್ನಾಗಿ. ಆಂಟಿ, ನೀವು ನನ್ನನ್ನೇ ಅಲ್ವಾ ಓಕೆ ಮಾಡಿದ್ದು? ನೋಡಿ, ನೀವು ನನಗೆ ಗ್ಯಾರಂಟಿ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಅದಕ್ಕೋಸ್ಕರ ಈ ರಿಂಗ್ ಕೂಡ ತಂದಿದ್ದೀನಿ. ನೀವು ನನಗೆ ಮದ್ವೆ ಮಾಡಿಸ್ಲೇಬೇಕು. ಈಗ ಬಡಗುಲ್ ಕೈ ಬರ್ತಾ ಇದ್ದಾನೆ. ಓಹ್, ಸೆಂಟಿಮೆಂಟ್ ಎಲ್ಲ ಹೊಡೆದು ಹೆಡ್ಫೋನ್ ಹಾಕೊಂಡ್ಬಿಡು. ಹಾಯ್ ಸುಬ್ಬು. ಸುಬ್ಬಾ, ಸುಬ್ರಹ್ಮಣ್ಯ. ವೆಲ್ಕಮ್ ಯು. ಸುಬ್ಬಾ, ನಾನು ನೀನು ಎಷ್ಟು ವರ್ಷದಿಂದ ಫ್ರೆಂಡ್ಸ್, ಎಷ್ಟೊಂದ್ ಕಡೆ ಸುತ್ತಾಡಿದೀವಿ, ಪಾರ್ಕ್ ಹೋಗಿದೀವಿ, ಮಾರ್ಕೆಟ್ ಹೋಗಿದೀವಿ. ಅದೆಲ್ಲ ಓಲ್ಡ್ ಸ್ಟೋರಿ ಆಯ್ತು. ನೀವು ಸ್ಟೋರಿ ಇದ್ರೆ ಹೇಳ್ರಿ. ಸುಬ್ಬಾ, ನೀನ್ ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಕಣೋ. ನೇಣ್ ಹಾಕೋತೀನಿ. ಹಾಕೋರಿ. ರೈಲ್ ಕಂಬಿ ಮೇಲೆ ಮಲ್ಕೋತೀನಿ. ಮಲ್ಕೋರಿ. ವಿಷ ಕುಡಿತೀನಿ. ಕುಡೀರಿ. ನರ ಕುಯ್ಕೊಂಡು ಸಾಯ್ತೀನಿ. ಪ್ಲೇಟ್ ತಂದ್ಕೊಳ್ಳ. ಪಾರ್ವತಿ ಅವರೇ, ನೀವು ಪ್ರೊಡಕ್ಷನ್ ಮ್ಯಾನೇಜರ್ ಶೈಲೇಶ್ ಅಲ್ವಾ? ಹೌದು ಸರ್, ನಮ್ಮಿಬ್ರು ಆರ್ಟಿಸ್ಟ್ಗಳನ್ನ ತಂದಿಟ್ಕೊಂಡಿದಾರ. ದೊಡ್ಡ ಸಮಸ್ಯೆನೇ ಶುರು ಆಗ್ಬಿಟ್ಟಿದೆ. ಇಲ್ಲಿ ನನ್ನನ್ನ ಬಿಟ್ರೆ ಬೇರೆ ಯಾವ ಆರ್ಟಿಸ್ಟ್ ಇದಾರೆ ಸರ್? ಹೊಸ ಪ್ರತಿಭೆಗಳು ಸರ್, ಆ ರೂಬಿ, ಬಬ್ಲಿ. ಹೌದೇನಮ್ಮ? ಹೌದು ರೀ, ನಿಮಗ್ ಪರಿಚಯ ಇಲ್ಲ ಅಷ್ಟೇ. ಅಂದ್ರೆ ಇವರಿಬ್ರು ನಾಟಕ ಮಾಡಕ್ ಇಲ್ಲಿಗೆ ಬಂದಿದಾರ? ಹೌದು, ನನ್ ಮನ್ಸಲ್ಲಿ ಸಿಟ್ಟಿತ್ತು, ಅದಕ್ಕೆ ಕರೆಸ್ದೆ. ಯಾಕೆ ಮೇಡಮ್ನವ್ರೆ ಇಂಥ ದೊಡ್ಡ ನಾಟಕ? ಮತ್ತಿನ್ನೇನು, ನನ್ ತಮ್ಮ ಯಾವ್ದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ, ಅದಕ್ಕೆ ಲಕ್ಕಿ ಡಿಪ್ ಹೊಡಿತು ಅಂತ ಹೇಳಿದ್ವಿ. ಇವ್ರನ್ನ ನಾಟಕ ಮಾಡಕ್ ಕರ್ಕೊಂಡ್ ಬಂದ್ವಿ. ಅಲ್ಲಮ್ಮ, ಮೈ ಮೇಲೆಲ್ಲ ಇಷ್ಟೊಂದು ವಜ್ರ ವೈಡೂರ್ಯ ಹಾಕೊಂಡಿದಿರಲ್ಲ, ಇದಕ್ಕೆಲ್ಲ ದುಡ್ಡೇರಿಂದ ಬಂತು? ಈಗ 2 ಲಕ್ಷ ರೂಪಾಯಿ ಕೊಟ್ಟಿದ್ರಲ್ಲ, ಓ ಆನಂದ್ ರಾಜು ಕೊಡೋದು. ಅದ್ರಲ್ಲೇ ಇದೆಲ್ಲ ತಂದೆ.